ಮೊಳಕೆ ಬರಿಸಿದ ಹೆಸರು ಕಾಳಿನಲ್ಲಿ ಹೆಲ್ದಿಯಾಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಿದ್ದೀನಿ. ಅದಕ್ಕಾಗಿ ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಈ ಹೆಸರು ಕಾಳು ತೊಗೊತಿದ್ದೀನಿ. ಈ ರೀತಿ ಮೊಳಕೆ ಬರೆಸ್ಕೊಂಡೇ ತೊಗೊಳ್ಳಿ, ತುಂಬ ಹೆಲ್ದಿಯಾಗಿರುತ್ತೆ. ಸೊ ಇವಾಗ 1 ಕಪ್ ಹೆಸರು ಕಾಳನ್ನ ಹಾಕ್ಕೊಂಡು ಇದನ್ನು ಸ್ವಲ್ಪ ತರಿಯಾಗಿ ರುಬ್ಕೊಂಡು ತೊಗೋಬೇಕು. ಸ್ಮೂತಾಗಿ ಕೂಡ ರುಬ್ಕೋಬೋದು, ನಡೆಯುತ್ತೆ. ರುಬ್ಕೊಂಡಾಗಿದೆ. ಇವಾಗ ಇದರಲ್ಲಿ ಬೌಲ್ದಲ್ಲಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ, ಜೀರಿಗೆ, ಕರಿಬೇವಿನ ಸೊಪ್ಪು, ರೆಡ್ ಖಾರದ ಪುಡಿ, 2 ಚಮಚ ಬಿಳಿ ಎಳ್ಳು ಹಾಕ್ತಿದ್ದೀನಿ. ಮತ್ತು ಪ್ಯೂವರ್ ಆಗಿರುವಂತಹ ಹೋಮ್ ಮೇಡ್ ಮಸಾಲೆ ಖಾರ ಹಾಕ್ತಿದ್ದೀನಿ. ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೈಂಡಿಂಗ್ಗೋಸ್ಕರ ನಾನಿಲ್ಲಿ 1 ಕಪ್ ಹೆಸರು ಕಾಳಿಗೆ 1 ಕಪ್ ಆಗುವಷ್ಟು ಜೋಳದ ಹಿಟ್ಟು ಹಾಕ್ಕೊತಿದ್ದೀನಿ. ಮೊದಲಿಗೆ ಎಲ್ಲ ಸಾಮಗ್ರಿ ಮಿಕ್ಸ್ ಮಾಡ್ಕೋಬೇಕು. ತರಕಾರಿ ಕೂಡ ನೀರು ಬಿಟ್ಕೊಳ್ಳುತ್ತೆ. ಹೀಗಾಗಿ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂತ ನಾರ್ಮಲಾಗಿ ಜೋಳದ ಹಿಟ್ಟು ಯಾವ ರೀತಿ ನಾದ್ಕೊತೇವಲ್ಲ ಅದೇ ರೀತಿಯಾಗಿ ನಾದ್ಕೋಬೇಕು. ಸ್ವಲ್ಪ ಸಾಫ್ಟ್ ಇರಲಿ ಅದಕ್ಕಿಂತ. ಇವಾಗ ನಾದ್ಕೊಂಡಾಗಿದೆ. ನಾದ್ಕೊಂಡಾದ್ಮೇಲೆ ನಾನಿಲ್ಲಿ ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ. ನೀರಿನಲ್ಲಿ ತೊಯ್ಸ್ಕೊಂಡು ತೊಗೊಂಡಿದ್ದೀನಿ. ನೀವು ಇದನ್ನು ಬಟರ್ ಪೇಪರು ಅಥವಾ ಬಾಳೆ ಎಲೆ ಇದ್ದರೆ ಅದ್ರ ಮೇಲೆ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಕಾಟನ್ ಬಟ್ಟೆನ ನೀರಿನಲ್ಲಿ ತೊಯ್ಸ್ಕೊಂಡು ಮತ್ತು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನೀವು ಇದನ್ನು ತಟ್ಕೋಬೋದು. ಇಲ್ಲಿ ಹಂಚು ಕೂಡ ಬಿಸಿಯಾಗಿದೆ. ಮೊದಲಿಗೆ ಸ್ವಲ್ಪ ಎಣ್ಣೆನ ಚಿಮ್ಕಿಸಿದ್ದೀನಿ. ಎಣ್ಣೆ ಚಿಮ್ಕಿಸಿದನ್ನು ನಾರ್ಮಲಾಗಿ ಚಪಾತಿ ರೊಟ್ಟಿ ಯಾವ ರೀತಿ ಬೇಯಿಸ್ಕೊತೀವಲ್ಲ ಅದೇ ರೀತಿ ಬೇಯಿಸ್ಕೊಂಡು ತೊಗೋಬೇಕು. ಸೂಪರ್ ಆಗಿರುವಂತಹ ಹೆಲ್ದಿಯಾಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ತಯಾರಾಗುತ್ತೆ. ಜೋಳದ ಹಿಟ್ಟು ಮತ್ತು ಹೆಸರು ಕಾಳಿನಲ್ಲಿ ಮಾಡಿದಂತಹ ರೆಸಿಪಿ ಅಂತ ಅನಿಸೋದೇ ಇಲ್ಲ, ಅಷ್ಟು ರುಚಿಯಾಗಿರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.